ರೈತರಿಗೆ ನೀಡಿರುವ ತೊಗರಿ ಬೆಂಬಲ ಬೆಲೆ ವಿರುದ್ಧ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ತಪ್ಪಿನಿಂದ ಮಧ್ಯಂತರ ತೊಗರಿ ಪರಿಹಾರದಿಂದ ರೈತರು ವಂಚಿತರಾಗಿದ್ದಾರೆ ಎಂದು ಕಿಡಿಕಾರಿದರು. ಅನಧಿಕೃತ ಗೈರು ಹಾಜರಿ ಹಾಕಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಅಮಾನತಿಗೆ ರೈತ ಮುಖಂಡರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ರೈತ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಹವಾಮಾನದ ವೈಪರೀತ್ಯ ಹಾಗೂ GRG 152 ಹಾಗೂ 811 ಕಳಪೆ ಬೀಜ ಏನು ವಿತರಣೆ ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಸಂಪೂರ್ಣ ತೊಗರಿ ಬೆಳೆ ಹಾನಿಯಾಗಿದೆ. ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಅಂದಾಜು 1,26,000 ಎಕರೆ ಪ್ರದೇಶದಲ್ಲಿ 1,26,000 ರೈತರು ವಿಮೆಯನ್ನು ಮಾಡಿಸಿದ್ದಾರೆ. 90% ತೊಗರಿ ಬೆಳೆ ಹಾನಿಯಾಗಿದೆ ಜಿಲ್ಲೆಯಲ್ಲಿ. ಈ ವಿಷಯವಾಗಿ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಹಲವಾರು ಬಾರಿ ಹೋರಾಟ ಮಾಡಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಗಮನ ಕೂಡ ನಾವು ತಂದಿದ್ದೆವು. ಮುಂಗಾರು ಹಂಗಾಮಿನಲ್ಲಿ ಹಾನಿಗೊಳಗಾದಂಥ ತೊಗರಿಗೆ ಮಧ್ಯಂತರ ಪರಿಹಾರ ಕೊಡಬೇಕು ಒತ್ತಾಯ ಮಾಡಿದರೂ ಕೂಡ ಸರ್ಕಾರ ಒಂದು ಬಿಡಿಗಾಸು ಕೂಡ ಮಂಜೂರು ಮಾಡಿಲ್ಲ. ಇದಕ್ಕೆ ಕಾರಣ ಅಂತಂದರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮಾಡಿದ ಪ್ರಮಾದದಿಂದಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ರೈತರು ತೊಗರಿ ಬೆಳೆಯ ಮಧ್ಯಂತರ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕೃಷಿ ಜಂಟಿ ನಿರ್ದೇಶಕರು. ಯಾಕಂತಂದರೆ ಇವರು ತಮ್ಮ ಕರ್ತವ್ಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದೆ ಅನಧಿಕೃತವಾಗಿ ಸುಮಾರು 258 ದಿವಸ ಗೈರಾಜಾಗಿದ್ದಾರೆ ಸೇವೆಯಲ್ಲಿ. 2023ನೇ ಸಾಲಿನಲ್ಲಿ ಇಲ್ಲಿ ವರ್ಗಾವಣೆ ಆಗಿ ಬಂದರು JD ಅವರು. ಅಲ್ಲಿಂದ ಸರಿಯಾಗಿ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ನಿರ್ವಹಿಸಿಲ್ಲ. ಇವರು ಕೇವಲ ಬೆಂಗಳೂರದಲ್ಲಿನೇ ಇದ್ದು ಕಾಲಹರಣ ಮಾಡ್ಯಾರ. ಒಟ್ಟು 60 ದಿವಸ ಪರಿವರ್ತಿತ ರಜೆ ತಿಳ್ಕೊಂಡು ಹೋಗಿದ್ದಾರೆ ಮತ್ತು 198 ದಿವಸ ಗಳಿಕೆ ರಜಾ ತಿಳ್ಕೊಂಡು ರಜೆ ಬಂದ ನಂತರ ಕೃಷಿ ಇಲಾಖೆ ಆಯುಕ್ತರಿಗೆ ಪತ್ರ ಬರೀತಾರ. ಅವರು ನಾನು 258 ದಿವಸ ಹೋಗಿರ್ತಕ್ಕಂಥ ರಜೆ ಅಂದ್ರೆ ಸಂಯುಕ್ತ ರಜೆ ಮಂಜೂರು ಮಾಡ್ರಿ ತಿಳ್ಕೊಂಡು ಹೇಳಿ ಆಯುಕ್ತರಿಗೆ ಪತ್ರ ಬರೆದ. ಅದರಲ್ಲಿ 60 ದಿವಸ ಪರಿವರ್ತನೆ ರಜೆ, 198 ಗಳಿಕೆ ರಜೆ. ಇವರು ರಜೆ ಮ್ಯಾಗ ಹೋಗುವಂಥ ಸಂದರ್ಭದಲ್ಲಿ ಮೇಲಾಧಿಕಾರಿ ಗಮನಕ್ಕೆ ತರದೇನೆ ರಜೆ ಕೂಡ ಮಂಜೂರು ಮಾಡಿಕೊಳ್ಳೋದನೆ ಹೇಳದೆ ಕೇಳದೆ ಬೇಕಾಬಿಟ್ಟಿಯಾಗಿ ಇವರು ಹೋಗಿದ್ದಾರೆ. ಏನು ಬೆಂಗಳೂರಲ್ಲಿ ಏನು ಕಾಲಹರಣ ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಇವರು ವರದಿ ಕಳಿಸ್ಬೇಕಾಗಿತ್ತು ಸರ್ಕಾರಕ್ಕೆ. ಅವ್ರೇನು ರಜೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಇದ್ದುಕೊಂಡು ಸರ್ಕಾರಕ್ಕೆ ಮತ್ತು ವಿಮಾ ಕಂಪನಿಯವರಿಗೆ ಮಾಹಿತಿ ಕಳಿಸ್ಬೇಕಾಗಿತ್ತು. ಮಾಹಿತಿ ಕಳಿಸದ ಕಾರಣಕ್ಕಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ರೈತರು ಮಧ್ಯಂತರ ತೊಗರಿ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಅದೇ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ 79.94 ಕೋಟಿ ಹಣ ಇವತ್ತು ಪರಿಹಾರ ಜಮಾ ಆಗ್ಯಾರ. ವಿಜಯಪುರ ಜಿಲ್ಲೆಯ ರೈತರು ಮಾತ್ರ ಇವತ್ತಿನ ದಿವಸ ಪರಿಹಾರದಿಂದ ಸಂಪೂರ್ಣ ವಂಚಿತರಾಗಿ ಇವತ್ತು ಹತಾಶರಾಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಇವರು ಸರ್ಕಾರಕ್ಕೂ ಕೂಡ
ಕಣ್ಣಿಗೆ ಮಣ್ಣು ಹಾಕಿ ರೈತರನ್ನು ಕೂಡ ಇವತ್ತ ಬೀದಿ ತರುವಂಥ ಕೆಲಸ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು, ಸೇವೆಯಿಂದ ವಜಾ ಮಾಡಬೇಕು. ಮತ್ತು ಇವ್ರು ಹೇಳದೆ ಕೇಳದೆ ಮೇಲಾಧಿಕಾರಿಗಳ ಗಮನಕ್ಕೂ ತರದೇ ಇವತ್ತು 258 ದಿವಸ ತನನ್ನು ಅನಧಿಕೃತವಾಗಿ ಹೋಗಿ ಎಲ್ಲೋ ಬೆಂಗಳೂರದಾಗ ಕೂಡ್ತಾರಪ್ಪ ಅಂತಂದ್ರೆ ಇವ್ರು ನೌಕರಿ ಯಾಕೆ ಮಾಡಬೇಕು? ಕೆಲಸ ಅನ್ನೋದು ಇವ್ರದ್ದು. ಮತ್ತು ಸರ್ಕಾರಕ್ಕೂ ಹೆದರಂಗಿಲ್ಲ, ಅವ್ರ ಮೇಲಾಧಿಕಾರಿಗೆ ಹೆದರಂಗಿಲ್ಲ ಅಂತಂದ್ರೆ ಮತ್ತೆ ಇವ್ರು ಏನು ರಾಜಕೀಯದಿಂದ ಬಲಾಢ್ಯದೋ ಹೆಂಗೋ? ಅದು ನಾವು ಮಾಡಿದ್ದೇ ನಡೀತದ ತಿಳ್ಕೊಂಡು ಯಾರು ಹೇಳೋರು ಕೇಳೋರು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲೆಯಲ್ಲಿ. ಮತ್ತು ಇದು ಜಿಲ್ಲಾಡಳಿತ ಗಮನಕ್ಕೆ ಬಂದದಿಲ್ಲೋ ಗೊತ್ತಿಲ್ಲ. ಮತ್ತು ಇಷ್ಟು ಬೇಕಾಬಿಟ್ಟಿಯಾಗಿ ಇವತ್ತು ರಜದ ಮೇಲೆ ಹೋಗ್ತಾರಂದಾಗ ಇವ್ರ ಮೇಲೆ ಕ್ರಮ ಕೈಗೊಳ್ಳೋರು ಯಾರು? ಸರ್ಕಾರ ಇವ್ರ ಮೇಲೆ ತಕ್ಷಣ ಒಂದೇ ಕ್ರಮ ಕೈಗೊಳ್ಳಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಅವ್ರನ್ನ ಒಂದು ಶೋಕಾಸ್ ನೋಟಿಸ್ ಕೊಡ್ಬೇಕು. ಅವ್ರಿಗೆ ಹೇಳದೆ ಕೇಳದೆ ನೀವು ಇಲಾಖೆ ಗಮನಕ್ಕೆ ತರದೇ ಯಾವ ಕಾರಣಕ್ಕಾಗಿ ನೀವು ಅನಧಿಕೃತ ಗೈರದಿರಿ, ಬಂದ ನಂತರ ಇವರು ಸಂಯುಕ್ತ ರಜೆ ಮಂಜೂರು ಮಾಡಲಿಕ್ಕೆ ಆಯುಕ್ತರು ಬರ್ದಾರ. ಇದೆಲ್ಲ ಸಂಪೂರ್ಣ ನಿಯಮ ಬಾಹಿರ, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈ ಒಂದು ಪತ್ರವನ್ನು ಆಧರಿಸಿ ಕೃಷಿ ಇಲಾಖೆ ಆಯುಕ್ತರು ಏನಾದರೂ ರಜಾ ಮಂಜೂರು ಮಾಡಿದ್ದೇ ಆದ್ರೆ ಬೆಂಗಳೂರಿನ ಕೃಷಿ ಆಯುಕ್ತರ ಕಚೇರಿ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ. ಅಖಂಡ ಕರ್ನಾಟಕ ರೈತ ಸಂಘ ಎರಡು ವಿಷಯವಾಗಿ, ಮೊದಲೇನು ಕೃಷಿ ಪಂಪ್ ಸೆಟ್ಗಳು ಏನು ಕಳಪೆ ಇದ್ದು ಆ ವಿಷಯವೂ ಕೂಡ ಧರಣಿ ಕೊಡೋದ, ಮತ್ತು ಎರಡನೇದು ಈ ವಿಷಯ, ಎರಡು ವಿಷಯ ಇಟ್ಕೊಂಡು ಅವ್ರದ್ದು ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ ಅನಿವಾರ್ಯ ಪರಿಸ್ಥಿತಿಗಳು. 258 ದಿವಸ ಹೋದಂಥದ್ದು ಸಂದರ್ಭದಲ್ಲಿ ಇವರೇನು ಅವ್ಯವಹಾರ ಮಾಡೋ ಸಲುವಾಗಿ ಮುಚ್ಚಿ ಹಾಕೊಳ್ಳೋ ಸಲುವಾಗಿ ರಜಾ ಕೇಳಿದಾರೋ, ಅಥವಾ ನಾನು ರಜೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ತೊಗರಿ ಬೆಳೆ ಹಾನಿಯಾದಂಥದ್ದು ಮಧ್ಯಂತರ ಪರಿಹಾರಕ್ಕಾಗಿ ನಾವು ಸರಿಯಾಗಿ ವರದಿ ಕಳಿಸೋ ಸಲ ನನ್ನ ಮೈ ಮೇಲೆ ಬರ್ತದ, ನನ್ನ ತೊಂದರೆ ಆತ ತಿಳ್ಕೊಂಡು ಹೇಳಿ ಈ ರೀತಿಯಾಗಿ ಇವರು ಸಂಯುಕ್ತ ರಜೆ ಮಂಜೂರು ಮಾಡಿರ ತಿಳ್ಕೊಂಡು ಹೇಳಿ ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ಲಾಗತ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮಾನ್ಯ ಆಯುಕ್ತರು ರಜೆ ಮಂಜೂರು ಮಾಡಿಕೊಡೋದು, ಇವ್ರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತುಗೊಳಿಸ್ಬೇಕು. 2023 ಅಂದ್ರೆ 16/8/2023ರಿಂದ 14/10/2023ವರೆಗೆ 60 ದಿನಗಳ ಕಾಲ ಪರಿವರ್ತನೆ ರಜೆ ಅಂತ ಹೇಳ್ತಾರೆ ಅವರು. ಮತ್ತು ಗಳಿಕೆ ರಜೆ 15/10/2023ರಿಂದ 30/4/2024ವರೆಗೆ 198 ಗಳಿಕೆ ರಜೆ. ನಂತರದಲ್ಲಿ ಕೇಳೋದು ಅರ್ಥ ಏನದ, ಇವ್ರು ರಜೆ ಬೇಕಾಗಿತ್ತು ಅಂತಂದ್ರೆ ಅವಕಾಶ ಇರ್ತದೆ ರಜೆ ತಗೊಳ್ಳಿಕ್ಕೆ ತಮ್ಮ ಸೇವೆಯಲ್ಲಿ. ಮತ್ತು ಹೇಳದೆ ಕೇಳದೆ ಇವತ್ತು ಹೋಗಿ ನಂತರದಲ್ಲಿ ಇವ್ರು ರಜಾ ಕೇಳ್ತಾರಪ್ಪ ಅಂದ್ರೆ ಇವ್ರು ತಪ್ಪು ಮಾಡಿದಾರಂತ ಇವ್ರು ಸಾಬೀತಾಕೈತಿ. ಆ ಕಾರಣಕ್ಕಾಗಿ ಇವ್ರು ಏನು ಮಾಡಿರ್ತಕ್ಕಂಥ ಒಂದು ಪ್ರಮಾದದಿಂದ ಜಿಲ್ಲೆಯ ರೈತರಿಗೆ ಇವತ್ತು ಸಂಪೂರ್ಣ ಅನ್ಯಾಯ ಆಗ್ಯದ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅದ್ರ ಜೊತೆಗೆ ಜಿಲ್ಲೆಯ ರೈತರಿಗೆ ಮಧ್ಯಂತರ ಪರಿಹಾರಾರ್ಥವಾಗಿ ರೈತರಿಗೆ ಕೂಡಲೇ ವಿಮಾ ಕಂಪನಿಯಿಂದ ಕೊಡ್ತಿರೋ ಅಥವಾ ಸರ್ಕಾರ ಕೊಡ್ತಿರೋ ಪರಿಹಾರವನ್ನು ಕೊಡಬೇಕು. ಒಟ್ಟಾರೆ ಮೊನ್ನಿನ ದಿವಸ ನಾವು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MB ಪಾಟೀಲ್ರಿಗೂ ಕೂಡ ಮಮದಾಪುರದ ಒಂದು ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಹೋಗಿ ಅವರಿಗೆ ಭೇಟಿಯಾಗಿ ಮನವಿ ಕೊಡುವ ಮೂಲಕ ಈ ಇಲಾಖೆಯಲ್ಲಿ ಇವರು ಮಾಡಿರ್ತಕ್ಕಂಥ ಪ್ರಮಾದವನ್ನು ಅವರ ಗಮನಕ್ಕೂ ಕೂಡ ತಂದಿದ್ದೆವು. ಅನಧಿಕೃತವಾಗಿ ಗೈರುಹಾಜರಾಗಿ ಅನ್ಯಾಯ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಮತ್ತು ಜಿಲ್ಲೆಯ ರೈತರಿಗೆ ಮಧ್ಯಂತರ ಪರಿಹಾರ ಕೊಡಬೇಕು. ಈಗಾಗಲೇ ಗುಲ್ಬರ್ಗ ಜಿಲ್ಲೆಯ ರೈತರಿಗೆ 79.94 ಕೋಟಿ ರೂಪಾಯಿ ಪರಿಹಾರ ಬಂದದ. ನಮ್ಮ ಜಿಲ್ಲೆಯ ರೈತರಿಗೆ ಯಾಕೆ ಅನ್ಯಾಯ ತಿಳ್ಕೊಂಡು ಹೇಳಿ ನಾವು ಮನವಿ ಕೊಡುವ ಮೂಲಕ ಒತ್ತಾಯವನ್ನು ಕೂಡ ಮಾಡಿದೆವು. ಮಾನ್ಯ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾಕೆ ಈ ರೀತಿ ಮಾಡಿದ್ದಾರೆ, ಇದರಲ್ಲಿ ಏನಿದೆ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಭರವಸೆ ಕೇವಲ ಭರವಸೆ ಆಗಿರಬಾರದು,
ಮೇಲ್ನೋಟಕ್ಕೆ ಇವ್ರು ತಪ್ಪು ಮಾಡಿದಾರೆ ಅಂತಕ್ಕಂಥದ್ದು ಅವ್ರು ರಜೆ ಕೇಳಿದ್ರ ಮೇಲಿಂದ ಗೊತ್ತಾಗ್ತದೆ, ಅವ್ರ ಪತ್ರ ಬರೆದಾರ, ಇದ್ರ ಮೇಲಿಂದ ಸಾಬೀಕಾಗ್ತದೆ ಅವ್ರು ತಪ್ಪು ಮಾಡಿದಾರೆ ಅಂತಕ್ಕಂಥದ್ದು. ಯಾಕಂದ್ರೆ ರಜಾ ಹೋಗಿದ್ದೆ ಅಂದ ನಂತರದಲ್ಲಿ 27/8/2024 ಇವ್ರು ರಜಾ ಕೇಳ್ತಾರೆ ಅಂದಾಗ ಇದ್ರ ಮೇಲೆ ಗೊತ್ತಾಗ್ತದೆ ತಪ್ಪು ಮಾಡಿದಾರೆ ಅಂತಕ್ಕಂಥ. ಇದ್ರ ಮೇಲಿಂದ ಅವ್ರು ಅಮಾನತ್ ಮಾಡ್ಲಿಕ್ಕೆ ಅವಕಾಶ ಐತಿ. ಯಾಕೆ ಈ ರೀತಿ ತಪ್ಪು ಮಾಡಿಸಿಂದ ಇವರು ರೈತರನ್ನ ಹಾಳು ಮಾಡ್ತಾರಂತಕ್ಕಂಥದ್ದು ನಮಗೆ ಭಾಳ ವಿಚಿತ್ರ ಅನ್ಸಾಕತ್ತದ. ಅಂದ್ರೆ ಜಿಲ್ಲಾಡಳಿತನೇ ಸಂಪೂರ್ಣ ವಿಫಲ ಆಗ್ಯದು ಅಥವಾ ಸರ್ಕಾರ ಅಧಿಕಾರಿಗಳ ಮೇಲೆ ಹಿಡುತ್ತಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಈ ರೀತಿ ಮಾಡೋದ್ರಿಂದ ರೈತರು ಹಾಳಾಗತ್ತಾರ. ಇಂಥ ಅಧಿಕಾರಿ, ಬೇಜವಾಬ್ದಾರಿ ಇರತಕ್ಕಂಥ ಅಧಿಕಾರಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ನಮ್ಮ ಜಿಲ್ಲೆಯಲ್ಲಿ ಇರೋದು ಅವಶ್ಯಕತೆ ಇಲ್ಲ. ಇವ್ರನ್ನ ಬೇರೆ ಕಡೆ ಅಥವಾ ಇವ್ರ ನೇಮಕ ಸೇವೆಯಿಂದ ಅಮಾನತುಗೊಳಿಸ್ಬೇಕು. ಮತ್ತು ಇವರು ಹಟ್ಟಿ ಹಿಡಿದು ಬಂದಾರ ಬಿಜಾಪುರ ಜಿಲ್ಲೆ ಬರ್ಬೇಕಾಯ್ತು ಅಂದ್ರೆ. ಹಿಂದೆ ಬಂದ ಸಂದರ್ಭದಲ್ಲಿ ವರ್ಗಾವಣೆ ಆಗಿದ್ರು ಇವರು. ನಂತರ KATಗೆ ಹೋದರು. ಅಲ್ಲಿಂದ ಹೈಕೋರ್ಟಿಗೂ ಕೂಡ ಹೋದ್ರು. ಹೈಕೋರ್ಟ್ನಿಂದ ಏನದ ಆದೇಶ ಪಡ್ಕೊಂಡು ಮತ್ತೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನೇಮಕ ಮಾಡ್ಕೊಂಡು ಇಲ್ಲಿ ಬಂದರು ಅವರು. ಮತ್ತು ವರ್ಗಾವಣೆ ಮಾಡಿದ ನಂತರ ಎಲ್ಲಿ ಸರ್ಕಾರ ಕೊಟ್ಟಿರ್ತಾರೋ ಅಲ್ಲಿ ಹೋಗ್ಬೇಕು. ಅದನ್ನು ಬಿಟ್ಟು KATಗೆ ಹೋಗಿ ಹೈಕೋರ್ಟಿಗೆ ಹೋಗಿ ವಿಜಯಪುರ ಜಿಲ್ಲೆಯಲ್ಲೇ ಬಂದು ನಾವು ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಇವರಿಗೆ ಹಟ್ಟಿ ಯಾಕೆ? ಅಂದ್ರೆ ವಿಜಯಪುರ ಜಿಲ್ಲೆಯ ರೈತರು, ಜನಸಾಮಾನ್ಯರು ಸಮಾಧಾನ ಅದಾರ, ನಾವು ಏನೇ ಮಾಡಿದ್ರು ಕೇಳಂಗಿಲ್ಲ, ಇಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ರು ಸಹಿತ ನಮ್ಮನ್ನು ಯಾರೂ ಕೇಳಂಗಿಲ್ಲ ಅಂತಕ್ಕಂಥದ್ದು ಮನೋಭಾವ ಹೆಂಗು. ಮತ್ತು ಇಲ್ಲೇ ತಳ ಊರದಂದ್ರೆ ಅರ್ಥ ಏನು? ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡೋರು, ಕಾರ್ಯನಿರ್ವಹಿಸೋರು ಯಾವ ರಾಜ್ಯದ ಯಾವ ಮೂಲೆ ಎದ್ದು ಹೋದ್ರು ಸಹಿತ ನೌಕರಿ ಮಾಡ್ತಾರಂತವ್ರು. ಎಲ್ಲರೂ ಯಾಕ್ರಪ್ಪ ಹೋಗಿ ಮಾಡ್ತೇವೆ ಸರ್ಕಾರಿ ಸೇವೆ ತಿಳ್ಕೊಂಡು. ಆದ್ರೆ ವಿಜಯಪುರ ಜಿಲ್ಲೆಗೆ ಇವತ್ತು ಇಲ್ಲೇ ನಾವು ಮಾಡ್ಬೇಕಂತ ಹೇಳಿ ಸರ್ಕಾರ ವರ್ಗಾವಣೆ ಮಾಡಿದ್ರು ಹೈಕೋರ್ಟ್ಗೆ ಆದೇಶ ತಂದು ಇಲ್ಲಿ ಮಾಡ್ತಾರ ಅರ್ಥ ಇಲ್ಲಿ ವಿಜಯಪುರ ಜಿಲ್ಲೆ ಜನರು ಸರಳ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ಯದ. ಯಾರು ಕೇಳೋರಿಲ್ಲ ಅಂತ. ಅಂದ್ರೆ ಇಲ್ಲಿ ಅವಕಾಶ ಇದಿಲ್ಲ. ಅಂದ್ರೆ ದುಡ್ಡು ಎತ್ತಾಕ ಗಳಿಕೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಆಗಿದೆ ಬಿಜಾಪುರ ಜಿಲ್ಲೆ. ಅಂದ್ರೆ ಶರಣರ ನಾಡು, ಇಲ್ಲೆಲ್ಲ ಸಮಾಧಾನ ಅದಾರ. ಏನಿದ್ರು ಕೂಡ ಇಲ್ಲಿ ದೊಡ್ಡ ಕ್ಷಮಾಗುಣ ಐತಿ. ಆ ಕಾರಣಕ್ಕಾಗಿ ನಮ್ಮ ಇಲ್ಲಿ ಬೇಳೆ ಬೇಯ್ತದ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರು ಹೈಕೋರ್ಟಿಗೆ ಹೋಗಿ ಆದೇಶ ಪಡ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಾರ ಸರಿಯಾಗಿ ಸೇವೆಯೇ ಮಾಡ್ಬೇಕಲ್ಲ. ಕರ್ತವ್ಯಕ್ಕೆ ಹಾಜರಾಗದೇ ಅನಧಿಕೃತವಾಗಿ ಎಲ್ಲೋ ಕೂತ್ಕೊಂಡು ಕಿಸಿಂದ ಇವತ್ತು ಇವನು ಹರಾಮಿ ಪಗಾರ ತಿನ್ನುವಂಥ ಕೆಲಸ ಮಾಡಾಕತ್ತ. ಆ ಕಾರಣಕ್ಕಾಗಿ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕಂತಂದ್ರೆ ಸರ್ಕಾರ ಅಮಾನತ್ವ ಆದೇಶವನ್ನು ಕೂಡಲೇ ಹೊರಡಿಸಬೇಕು. ಒಂದು ವೇಳೆ ಇದರಲ್ಲಿ ಏನೋ ಸರ್ಕಾರ ಮೀನೆಮೆಸೆ ಎಣಿಸಿದರೆ ಇದಕ್ಕೆ ಜವಾಬ್ದಾರಿ ಕೃಷಿ ಇಲಾಖೆ ಆಯುಕ್ತರು, ಮೇಲಾಧಿಕಾರಿಗಳು ಇದಕ್ಕೆ ಗಮನ ಹರಿಸಲಿದ್ದಂದ್ರೆ ಮುಂದೆ ಇದನ್ನು ಗಂಭೀರ ಪರಿಸ್ಥಿತಿಯನ್ನು ಆಯುಕ್ತರು ಕೂಡ ಎದುರಿಸಬೇಕಾಗ್ತದೆ. ಯಾವುದೇ ವಿಷಯ ತಗೊಂಡ್ರು ಕೂಡ ಕೃಷಿ ಇಲಾಖೆ ಆಯುಕ್ತರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಹಲವಾರು ಬಾರಿ ನಾವು ಕೂಡ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ವಿಷಯ ಹೋರಾಟ ಮಾಡಿದೆವು. ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಆಯುಕ್ತರು. ಒಬ್ಬ ರಾಜ್ಯದ ಆಯುಕ್ತರಾಗಿ ಅಸಹಾಯಕತೆ ವ್ಯಕ್ತಪಡಿಸೋದಾರೆ ಇವೆಲ್ಲ ಅವಶ್ಯಕತೆ ಏನದ? ಲಕ್ಷಾಂತರ ಸಂಬಳ ತಗೊಂಡು ಬಾಯಸ್ ಪಾಟೀಲ್ ರೀ, ಅದು ನಮ್ಮಲ್ಲಿ ಜಿಲ್ಲಾಧಿಕಾರಿ ಇದ್ದವ್ರು. ರೀ ಸಂಪೂರ್ಣ ಮಾಹಿತಿ ಅದ. ಮಾಹಿತಿ ಇದ್ರು ಕೂಡ ಅಸಹಾಯಕತೆ ವ್ಯಕ್ತಪಡಿಸಕತ್ತಾರ. ಸುಮಾರು 2 ಬಾರಿ ಕೂಡ ನಾವು ಭೇಟಿ ಆದಾಗ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಈಗ ಜಮೀನಿಗೆ ಹೋಗಿ ಅವರು ಇಷ್ಟ ಪೈಪ್ಗಳ ಮಾದರಿಗಳನ್ನ ತೆಗೆದುಕೊಂಡು ಸಿಪೇಟಿ ಕಳಿಸ್ಯಾರ. ಸಿಪೇಟಿಯಿಂದ ವರದಿ ಕೂಡ ಬಂದವು. 8 ಪೈಪ್ಗಳ ಮಾದರಿ ತೊಗೊಂಡಿದ್ರು ಕಂಪನಿದು. ಅದರಲ್ಲಿ 4 ಫೇಲ್ಯೂರ್ ಬಂದವು, 4 ಉತ್ತಮತ್ ಬಂದವು. ಅದನ್ನು ವರದಿ ಕೊಡಂದ್ರು ಕೂಡ ಕೊಡಾಕ್ತಾ ಇರಲಿಲ್ಲ ಅವರು. ಮತ್ತು ಈಗ 4 ಈಗ ಕಳಪೆ ಅದಪ್ಪ ಅಂದಾಗ ಅದನ್ನು ಬ್ಲ್ಯಾಕ್ ಲಿಸ್ಟ್ನಾಗ ಇಡಬೇಕು. ಅವ್ರ ನಿಯಮದ ಪ್ರಕಾರ ಏನದ ಕ್ರಮ ಕೈಗೊಳ್ಬೇಕಲ್ಲ. ಮತ್ತು ಏನೂ ಮಾಡಲಿಲ್ಲಪ್ಪ ಅಂತಂದ್ರೆ ಇದು ಏನೋ ಇದು ಅರ್ಥ ಏನಂತ ಅಂದ್ರೆ ಇದು ಟೋಟಲ್ ಸರ್ಕಾರನೇ ಕಂಪ್ನಿ ಜೊತೆ ಶಾಮೀಲಾಗಿದಾರ ಅಂತ ಅರ್ಥ. ಇದು ಕಳಪೆ ಅಂತಂದ್ರೆ ಸಂಪೂರ್ಣ ಇಡೀ ರಾಜ್ಯಾದ್ಯಂತ ಕಳಪೆ ಆದ ಸ್ಪ್ರಿಂಕ್ಲರ್ ಪೈಪ್ಗಳು. ಈ ವಿಷಯದವನು ಕ್ರಮ ಕೈಗೊಳ್ಳುತ್ತಾರಿಲ್ಲ. ಮತ್ತು ಜಿಲ್ಲೆಯಲ್ಲಿ ಇಷ್ಟು ಅಂದಾದುಂದಿಯಾಗಿ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯವರು ಸರ್ಕಾರಕ್ಕೆ ಇವತ್ತು ಮುಲಾಜಿ ಇಲ್ಲ. ನಮ್ಮನ್ನು ಯಾರು ಏನು ಮಾಡ್ತಾರೋ ಅಂತದ್ದು ಹಂತದೊಳಗೆ ಬಂದ್ಬಿಟ್ಟಾರೆ ಕೃಷಿ ಇಲಾಖೆ ಅಧಿಕಾರಿ. ಮತ್ತು ಇಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಈ ಇಲಾಖೆಗೆ ಕಪ್ಪು ಚುಕ್ಕಿ ಅದು. ಕೃಷಿ ಇಲಾಖೆಗೆ ಇಂಥವ್ರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂಥ ಕೆಲಸ ಮಾಡಿದರೆ ಮಾತ್ರ ಇಲಾಖೆಯ ಗೌರವ ಉಳಿತದ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅತ್ಯಂತ ಭರವಸೆ ಕೊಟ್ಟಿದ್ದೀರಿ. ಆ ಪ್ರಕಾರ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾರೆ. ಸರ್, 8 ತಿಂಗಳು ಅವರು
ಸಚಿವರಾಗಲಿ ಶಾಸಕರೇ ಆಗಲಿ ಯಾರ ಗಮನಕ್ಕೂ ಇಲ್ಲ. ಏನು ಇವರೆಲ್ಲ ಏನು ಮಾಡತ್ತೀವಿ ಅವ್ರು? ಅದೇ ಇವರೆಲ್ಲ ಮಲ್ಕೊಂಡ್ಬಿಟ್ಟಾರ. ಅಂದ್ರೆ ಬಹುತೇಕ ಇವ್ರಿಗೆ ಏನದ ಸರಿ ಅಂತ ಆಡಳಿತ ಮಾಡಬಾರದು, ಜನಸಾಮಾನ್ಯರ ಕಷ್ಟದಲ್ಲಿ ಇರಲಿ ಅಂತಕ್ಕಂಥದ್ದು ಭಾವನೆ ಇವತ್ತು ರಾಜಕಾರಣ ಆಗಿಬಿಟ್ಟವು. ಅದೇ ವಿಷಯವಾಗಿ ನಾನು ಮೊನ್ನೆ ಮಮದಾಪುರ ಸಚಿವರ ಜೊತೆಗೆ ನಾನು ಮಾತನಾಡಿ ಇದನ್ನ ಆಧಾರ ಸಮೇತ ಕೊಟ್ಟಿನ ಅಧಿಕೃತ ಅವ್ರು ರಜಾ ಕೇಳಿದ್ದು ಮತ್ತು ಹೋಗಿರ್ತಕ್ಕಂಥ ವಿಷಯ ಕೇಳಿದಾಗ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ, ಕ್ರಮ ಕೈಗೊಳ್ತೇವೆ ಇಷ್ಟೇ ಹೇಳಿದ್ದಾರೆ. ಯಾಕೆ ಇಂಥ ಗಂಭೀರ ವಿಷಯನ ತಕ್ಷಣದಿಂದ ಜಾರಿ ಬರುವಂತೆ ಅವ್ರು ಅಮಾನತ್ ಮಾಡೋದು ಮೊದಲ. ಯಾಕಂದ್ರೆ ಈ ಪತ್ರ ಈ ರಜೆ ಕೇಳಿರ್ತಕ್ಕಂಥದ್ದು ಏನು ಪತ್ರದಲ್ಲ, ಇದು ನೋಡಿದ ತಕ್ಷಣ ಅಮಾನತ್ ಮಾಡ್ಬೇಕು. ಅದು ತಪ್ಪದ, ಡೇಟ್ ಇದಕ್ಕೆ ಹೊಂದಾಣಿಕೆನೇ ಇಲ್ಲ. ಮತ್ತು ಇವ್ರು ಏನು ಮಾಡಕತ್ತಾರ ಅಂದ್ರೆ ಅಧಿಕಾರಿಗಳ ಕಡೆಯಿಂದ ಏನಾದರೂ ಲಂಸಮ್ ಬರ್ತದೆ ಹೆಂಗೆ ಇವ್ರಿಗೆ, ಅದಕ್ಕೆ ಮುಚ್ಚಾಕಲತ್ತಾರ. ಇವತ್ತು ಏನು ಮಾಡಿದ್ರು ಇವತ್ತು ಮನಸ್ಸಿಗೆ ಬಂದಂಗೆ ಮಾಡ್ಕೊತ ಹೊಂಟ್ರು ಸಹಿತ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇದು ನಾಚಿಕೆ ಪಡ್ಬೇಕು. ಇದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಇಬ್ಬರು ಸಚಿವರು ಇದೀರಿ ನೀವು. ನಿಮ್ಗೆ ಏನಾದರೂ ರೈತರ ಬಗ್ಗೆ ಕಳಕಳಿ ಇತ್ತಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಪ್ರಮಾದ ಇವತ್ತು ಎಷ್ಟು ಪೆಟ್ಟು ಬಿದ್ದದ ರೈತರಿಗೆ ಗೊತ್ತಾ? ಇದೇ ಗುಲ್ಬರ್ಗ ಜಿಲ್ಲೆ ಪಕ್ಕದ ಜಿಲ್ಲೆಯಲ್ಲಿ ಇವತ್ತು ಪರಿಹಾರ ಬಂದದ 79 ಕೋಟಿ ಮೇಲೆ ಚಿಲ್ಲ ಹೆಚ್ಚುಕೊಂಡು 80 ಕೋಟಿ. ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಬಿಡಿಗಾಸು ಬಂದಿಲ್ಲ. ಈ ಕೇವಲ 10% ಏನೋ ಹಾಳಾಗ್ಯಂತ ಹೇಳತ್ತಾರ ಮಂತ್ರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರತ್ತ ಒಬ್ಬರ ಮುಂದೆ ಯಾರಿಗೆ ಇಲ್ಲ, ಕೇವಲ 10% ಹಾನಿ ಆಗ್ಯದ, ಬೀಜ ಕಳಪೆ ಅಲ್ಲ ಅಂದ್ರೆ ಸುಮ್ಮನೆ ದುಡ್ಡು ತಗೋತಾರೆ ರೈತರು. ಯಾರೇ ಸರಿಯಾಗಿ ಬೆಳೀತಂದ್ರೆ ಇವ್ರು ಏನು ಕೊಡೋ ಅವಶ್ಯಕತೆ ಇಲ್ಲ. ಕಳಪೆ ಬೀಜ GRG 152 811 ಬೀಜ ಸಂಪೂರ್ಣ ಕಳಪೆ ಅದಾವು. ಈ ಬೀಜವನ್ನ ಟೆಸ್ಟ್ ಮಾಡಿ ಹೊರಗಡೆ ಕಳಿಸ್ಬೇಕಾಗ್ತದೆ. ಇದಕ್ಕೆ ನಿಯಮದ ಪ್ರಕಾರ ಇದನ್ನ ಲ್ಯಾಬ್ ಟೆಸ್ಟ್ ಮಾಡ್ಬೇಕಾಗ್ತದೆ. ಲ್ಯಾಬ್ ಟೆಸ್ಟ್ ಮಾಡೋದೇ ಸರ್ಟಿಫೈ ಹೆಂಗೆ ಮಾಡಿದ್ರು ಇದನ್ನ ಏನೂ ಮಾಡಿಲ್ಲ. ಎಲ್ಲ ಗೋಲ್ಮಾಲ ಮಾಡಿ ಬೀಜವನ್ನ ಬಿಡುಗಡೆ ಮಾಡಿಸಿ ಇದನ್ನು ರೈತರಿಗೆ ಕೊಟ್ಟಾರ. ಆದ್ರೆ ಇವತ್ತು ರೈತರ ಮೇಲೆ ಗುಬ್ಬಿ ಕೊಡಿಸುವಂಥ ಕೆಲಸ ಇವತ್ತು ಇಲಾಖೆ ಅಧಿಕಾರಿಗಳು ಮಾಡ್ಯಾರ. ವಿಜ್ಞಾನಿಗಳು ಕೂಡ ಅದನ್ನು ತಪ್ಪು ಮಾಹಿತಿ ಕೊಟ್ಟರು. ರೈತರೇನದ ಅಂತರವನ್ನು ಕಾಯ್ಕೊಂಡಿಲ್ಲ, ಹತ್ತಿರ ಬಿತ್ತಿದ್ದಕ್ಕಾಗಿ ದಟ್ಟವಾಗಿ ಬಿತ್ತಿದ್ದ ಕಾರಣಕ್ಕಾಗಿ ಫಸಲು ಬಂದಿಲ್ಲ. ಮತ್ತು ಅದೇ ಪಕ್ಕದಲ್ಲಿ ಬೇರೆ ಪಕ್ಕದ ಜಮೀನಲ್ಲಿ ಬೇರೆ ತಳಿ ಬೀಜ ಬಿತ್ತಿದ್ದು, ಅಲ್ಲಿನೂ ಅಂತರ ಕಡಿಮೆ ಅದ, ಹತ್ತೆ ಬಿತ್ತಿದಾರ. ಅವೆಲ್ಲ ಸಾಕಷ್ಟು ಬಂಪರ್ ಬಂದವ ಅಂತ ಒಬ್ಬೊಬ್ಬರು. ಮತ್ತು ಇದೇ ಯಾಕೆ ಬರಲಿಲ್ಲ? ಇದು ಉದ್ದೇಶಪೂರ್ವಕವಾಗಿ ಕಂಪನಿಯನ್ನು ಏನು ಬಚಾವ್ ಮಾಡಲಿಕ್ಕೆ ಈ ರೀತಿ ಇದು ಹುನ್ನಾರ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇವತ್ತು ರೈತರಿಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ. ಇದು ನಿಲ್ಲಿಸಬೇಕಿದು. ನಿಜವಾಗಿ ರೈತರ ಬಗ್ಗೆ ನಿಮ್ಮ ಕಳಕಳಿ ಇತ್ತಂದ್ರೆ ಕೇವಲ ಭಾಷಣದಲ್ಲಿ ರೈತ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನ ಇವೆಲ್ಲ ಬಿಟ್ಬಿಡ್ರಿ ಸ್ಲೋಗನ್ಗಳು. ಈ ಪರಿಸ್ಥಿತಿ ಮುಂದುವರೆದಿದ್ದೇ ನಿಜ ಆದ್ರೆ ರೈತರು ರೊಚ್ಚಿಗಳು ಅಂತ ಕಾಲ ದೂರಿಲ್ಲ. ನೀವು ಎಲ್ಲೆಲ್ಲಿ ಸಿಗ್ತೀರೋ ನಿಮ್ಮನ್ನ ಹಿಡಿದು ಕೂಡಿಸುವಂಥ ಪರಿಸ್ಥಿತಿ ಸಂದರ್ಭ ಬರ್ತದ. ಅದಕ್ಕೆ ಅವಕಾಶ ಕೊಡದೇ ರೈತ ಕುಲದ ಉಳಿವಿಗಾಗಿ ಅವರ ಬದುಕಿನ ಪ್ರಶ್ನೆ ಇದೆ. ಇದರಲ್ಲಿ ಅವರು ಬದುಕಿದ್ರೆ ಮಾತ್ರ ನೀವು ಬದುಕ್ತೀರಿ, ರೈತರೇ ಹಾಳಾದ್ರೆ ನೀವು ಹಾಳಾಗೋಕ್ಕಿರಿ. ಅಂತ ಕೆಟ್ಟ ದಿನಗಳಿಗೆ ಅವಕಾಶ ಕೊಡದೇ ಕೂಡಲೇ ಏನು ರೈತರ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಮಧ್ಯಂತರ ಪರಿಹಾರವನ್ನು ಕೊಡಬೇಕು. ಇದರಲ್ಲಿ ಪ್ರಮಾದವನ್ನು ಎಸಗಿ ತಪ್ಪು ಮಾಡಿರ್ತಕ್ಕಂಥ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ತಪ್ಪದ ಸಾಧಾರಣ ಇದು. ಇಡೀ ಜಿಲ್ಲೆಯ ರೈತರಿಗೆ ಒಬ್ಬ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರನ್ನ ಹಾಳು ಮಾಡ್ಯಾರಪ್ಪ ಅಂದಾಗ ಇವ್ರನ್ನ ಸುಮ್ಮನೆ ಇಲ್ಲಿವರೆಗೆ ಸುಮ್ಬಿಟ್ಟಾರಪ್ಪ ಅಂತಂದ್ರೆ ಇದು ಎಂಥ ಅನ್ಯಾಯ ಇದು ಜಿಲ್ಲೆಯಲ್ಲಿ. ಅದಕ್ಕೆ ಕೂಡಲೇ ಇವ್ರನ್ನ ಅಮಾನತುಗೊಳಿಸುವಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ರೆ ನಾವು ಮುಂದಿನ ಹೋರಾಟ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ತಿಳ್ಕೊಂಡು ನಾವು ಉಸ್ತುವಾರಿ ಸಚಿವರಿಗೂ ಕೊಡ್ತೇವೆ, ಜಿಲ್ಲಾಡಳಿತಕ್ಕೂ ನಾವು ಕೊಡ್ತೇವೆ. ಈ ಸಂದರ್ಭ ಮಾತಾಡ್ತೀನಿ. ಅಲ್ಲ ಅದೇ ಈ ಮುಂಗಾರಂಗಮನಲ್ಲಿ ಬಿತ್ತಿರ್ತಕ್ಕಂಥ ತೊಗರಿ ಹಾನಿಗೆ ಈಗ ಇವ್ರು ರಜೆ ಕೇಳಿದ್ರು ಮೊನ್ನೆ ಈ ಇದನ್ನ ನೋಡಿದ್ರೆ ಅರ್ಥ ಆಗತ್ತೆ ನೋಡ್ರಿ. ಹಾಂ 24 ಮತ್ತು ಅಲ್ಲಿಂದ ಇಲ್ತಾನೆ ಏನು ಮಾಡಿದ್ರು ಅಂತ ಇವ್ರು. ಬರ್ರಿ ಇವ್ರ ಬರ್ರಿ. चांदनी फंक्शन हॉल का बड़ा धमाका ऑफर 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।